ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ನಾ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರಿಗೂ ವೆಲ್ಕಮ್, ಸ್ವಾಗತ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಜಾರು ಮೇಡಮ್ ಈಗ ಟ್ಯೂಷನ್ಗೆ ಹೋಗಿ ಬಂದಾರ, ಈಗ ಜಸ್ಟ್ ಬಂದರು. ಹಾಗಾಗಿ ನಾನು ಬ್ಲಾಗ್ ಭಾಳ ದಿನ ಆಗಿಂದ ವಿಡಿಯೋ ಮುಂದೆ ಬಂದಿಲ್ಲ. ಹಾಗಾಗಿ ಸ್ವಲ್ಪ ಡಿಲೇ ಆಯಿತು. ನಂದು ವಿಡಿಯೋ ಮುಂದೆ ಜಾಸ್ತಿ ಬರೋದನ್ನು ಕಡಿಮೆ ಆಗಿತ್ತು. ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್, ನಾವು ಬ್ಲಾಗ್ ಶೇರ್ ಮಾಡ್ತಾ ಇದ್ದೀವಿ. ನಾ ಹಬ್ಬದ ಅಡುಗೆ ಮಾಡಿದ್ದೆಲ್ಲ ಸ್ಪೆಷಲ್ ಅಡುಗೆ ನಿಮ್ಮ ಜೊತೆ ಒಟ್ಟು ನಾನು ಶೇರ್ ಮಾಡೋದು ಆಗಿಲ್ಲ. ಅದು ಈ ವಿಡಿಯೋ ಒಂದೆರಡು ದಿನ ಬಿಟ್ಟಿದ್ದೆಲ್ಲ, ಮತ್ತು ಆ ವಿಡಿಯೋ ಹಾಕೋದಕ್ಕೋಸ್ಕರ ಈ ವಿಡಿಯೋ ಬಿಡ್ತು. ನನಗೂ ಸ್ವಲ್ಪ ಆರಾಮಿದ್ದಿರಲ್ಲ, ಹಾಗಾಗಿ ನಾನು ಹಾಕಿಲ್ಲ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಸ್ಪೆಷಲ್ ಅಡುಗೆ ಏನೇನು ಮಾಡಿದ್ದೆ ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ನೋಡ್ರಿ, ಎಲ್ಲರಿಗೂ ಇಷ್ಟ ಆದರೆ ಒಳ್ಳೆ ಕಾಮೆಂಟ್ ಮಾಡಿರಿ. ನಮ್ಮ ಹಬ್ಬದ ಅಡುಗೆ ನಾವು ಶೇರ್ ಮಾಡಿಲ್ಲ ಫ್ರೆಂಡ್ಸ್ ಜೊತೆ, ಅದು ಹಬ್ಬದ ಬ್ಲಾಗ್ ಈಗ ಹಾಕೋಣ. ಈಗ ನಿಮಗೆ ಬರುತ್ತೆ ಅದು ನಮ್ಮದು ನಾವು ಹಬ್ಬದಲ್ಲಿ ಏನೇನು ಮಾಡಿದ್ವಿ ಅಡುಗೆ, ಮತ್ತು ಜಾರು ಮೇಡಮ್ ನಮ್ಮ ಮೆಹಂದಿ ಹೆಂಗಿತ್ತು, ನನ್ನ ಮೆಹಂದಿ ಹೆಂಗಿತ್ತು. ಈಗ ನಾನು ಇದು ಮತ್ತೆ ಮೊನ್ನೆ ಹಚ್ಕೊಂಡಿದ್ದೆ, ಒಂದು ಡಿಸೈನ್ ನೋಡ್ರಿ. ಮಮ್ಮಿ ಹೋಗಿತ್ತು ಇಲ್ಲ ಹಾಗಂದ್ರೆ ಬರ್ರಿ ಫ್ರೆಂಡ್ಸ್, ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ನೋಡಿ ಒಳ್ಳೆ ಕಾಮೆಂಟ್ ಮಾಡ್ರಿ. ಬರ್ರಿ ಫ್ರೆಂಡ್ಸ್, ಕಿಚನ್ಗೆ ಹೋಗೋಣ. ಈಗ ಮೆಹಂದಿ ಹಚ್ಬೇಕ್ರಿ. ಈಗ ಹಚ್ಬೇಕ್ರಿ. ನೋಡ್ರಿ, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಬಾಯ್ ಎಲ್ಲ ಸ್ಟಾರ್ಟ್ ಮಾಡಕತ್ತೀವಿ. ಈಗ ಹಚ್ಕೊಂತೀವಿ. ಜಲ್ದಿ ಹಚ್ಚಿರಿ ಮೆಹಂದಿ. ನೋಡಿ ಪೂರಿ ನಂದು ಹೋಗಿತ್ತು ನೋಡಿ, ಭಾಳ ದಿನ ಆಗಿತ್ತು ನಾನು ಹಚ್ಕೊಂಡು. ಆಯ್ತು ನಿಮ್ದು ಎಲ್ಲೈತಿ. ಈಗ ನೋಡ್ರಿ ಫ್ರೆಂಡ್ಸ್, ನಾನು ಡ್ರೈ ಫ್ರೂಟ್ಸ್ ನೆನೆ ಇಡಾಕತ್ತೀನಿ. ಇದು ಸೋಕ್ ಮಾಡಬೇಕು, ಒಂದು 4-5 ತಾಸರ ಸೋಕ್ ಮಾಡಬೇಕು. ಟೈಮ್ ಇದ್ದರೆ ಫುಲ್ ನೈಟನ್ನು ಸೋಕ್ ಮಾಡ್ಬೋದು. ಅಂದರೆ ನನ್ನ ಹತ್ರ ಟೈಮ್ ಇದ್ದಿಲ್ಲ, ಹಾಗಾಗಿ ನಾನು ಈಗ 4 ತಾಸು ಅಂದರೆ ಸಾಕು ನನಗೆ. ಈಗ ನೋಡಿರಿ ಫ್ರೆಂಡ್ಸ್, ಇದು ಕಾಜು, ಮಗಜು, ಮತ್ತು ಇದು ಖಜೂರು, ಮಿಲ್ಕ್ ಮೇಡ್ ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕೀನಿ. ಈಗೆಲ್ಲ ಇದು ಸೋಕ್ ಮಾಡೋಕೆ ಇಡಬೇಕು. ಈಗೆಲ್ಲ ನೀರಿನಾಗ ಇಟ್ಟೀನಿ. ಕಾಜು ಮತ್ತು ಇದು ಕಲ್ಲಂಗಡಿ ಬೀಜ ಸಪ್ರೇಟ್ ಇಡಬೇಕು. ಪಿಸ್ತಾ, ಅಕ್ರೋಟ್, ಬಾದಾಮು ಇದೆಲ್ಲ ಒಂದಿದ್ರಾಗ ಹಾಕೀನಿ. ಇದು ಚಾರೋಲಿ ಅಂತ ಹೇಳ್ತೀವಿ, ಚಿರಂಜಿ ಅಂತಾರೆ, ಅದು ರೀ ಇದು. ಈಗ ಇದನ್ನು ಬೇರೆ ಇಟ್ಟೀನಿ. ನೋಡ್ಬೋದು ನೀವು, ಈ ಥರ ಶಾವಿಗೆ ಪ್ಯಾಕೆಟ್ ತೊಗೊಂಡಿವಿ. ಹಬ್ಬಕ್ಕೆ ಸ್ಪೆಷಲಾಗಿ ಈ ಥರ ನಾವು ಹಬ್ಬದಲ್ಲಿ ಈ ಥರ ಮಾಡ್ತೀವಿ. ಎಲ್ಲ ಸ್ಪೆಷಲ್ ಇರುತ್ತೆ ಹಬ್ಬಕ್ಕೆ. ಹಾಗಾಗಿ ನಾನು ಬ್ಲಾಗ್ ಶೇರ್ ಮಾಡಬೇಕಂದ್ರೆ ಇದು ಫುಲ್ ಡಿಲೇ ಆಯಿತು. ಹಾಗಾಗಿ ನನಗೂ ಹಾಕೋದನ್ನು ಹಾಕಿಲ್ಲ. ಮತ್ತು ಜಾಸ್ತಿ ವಿಡಿಯೋ ಆಗಿ 3-4 ದಿನ ಆಗಿತ್ತಲ್ಲ, ಮತ್ತು ಹಾಕೋದಾಗಿಲ್ಲ ಅಂತಾರೆ. ಈಗ ಇವತ್ತದು ಟೈಮ್ ಬಂದೈತಿ, ಈಗ ನಾನು ಶೇರ್ ಮಾಡಾಕತ್ತೀನಿ. ಇದು ಹಾಲಿನ ಪ್ಯಾಕೆಟು, ನಾವು 4 ಲೀಟ್ರದ್ದು ಮಾಡಾಕತ್ತೀವಿ. ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡಾಕತ್ತಾರ, ಎಲ್ಲ ಕಟ್ ಮಾಡಿಕೊಡಕತ್ತಾರ ಇವರು, ನೋಡ್ಬೋದು ನೀವು. ಈಗ ನೋಡಿರಿ ಫ್ರೆಂಡ್ಸ್, ಇದು ಹಾಲು ಬಿಸಿ ಮಾಡಬೇಕು. ಭಾಳ ಜಾಸ್ತಿನ ಕುದಿಸ್ಬೇಕು ಹಾಲಿಗೆ. ಫುಲ್ ಕುದಿಸಿಂದ ಇದು ಅವಾಗೇ ಶೀರ್ಕುರ್ಮ ಮಸ್ತಾಗಿ ರೆಡಿ ಆಗುತ್ತೆ. ಒಂದು ಅರ್ಧ ತಾಸರ ಕುದಿಸ್ಬೇಕು ಹಾಲಿಗೆ. ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಟ್ಟಾರ, ಹಸ್ಬೆಂಡ್ ಹೆಲ್ಪ್ ಮಾಡಿದರು, ಹಾಗಾಗಿ ಜಲ್ದಿ ಆಯಿತು. ಈಗ ನೋಡಿರಿ ಫ್ರೆಂಡ್ಸ್, ಈಗ ತುಪ್ಪ ಹಾಕಿನಿ. ತುಪ್ಪದಲ್ಲಿ ಎಲ್ಲ ಫ್ರೈ ಮಾಡ್ಕೋಬೇಕು ಡ್ರೈ ಫ್ರೂಟ್ಸ್. ನಮ್ಗೆ ಶೀರ್ ಕುರ್ಮಾಗ ಡ್ರೈ ಫ್ರೂಟ್ಸ್ ಜಾಸ್ತಿ ಇದ್ರೆ ನಮ್ಗೆ ಚಲೋ ರೀ ಹಬ್ಬದಲ್ಲಿ. ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲ ಥರ ವೆರೈಟಿ ಎಲ್ಲ ಒಂದು ಅರ್ಧ kg ಆಯ್ತು ನೋಡಿರಿ ಡ್ರೈ ಫ್ರೂಟ್ಸ್. ಇದು ಶಾವಿಗೆ ಸ್ವಲ್ಪ ಹಾಕ್ತೀನಿ. ಹಾಲು ಜಾಸ್ತಿ ಇರಬೇಕು, ಡ್ರೈ ಫ್ರೂಟ್ಸ್ ಜಾಸ್ತಿ ಇರಬೇಕು, ಮತ್ತು ಇದು ಶಾವಿಗೆ ಸ್ವಲ್ಪ ಕಡಿಮೆ ಹಾಕ್ತೀವಿ. ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಈ ಥರ ಹಸಿ ಸ್ಮೆಲ್ ಹೋಗೋವರೆಗೂ ಜಸ್ಟ್ ಇದು ಹುರ್ಕೋಬೇಕು. ಹುರ್ಕೊಂಡಿಂದ ಮತ್ತು ನಾನು ಇದು ಶಾವಿಗೆ ಇದು ತುಪ್ಪ ಹಾಕಿ ಮತ್ತೆ ಶಾವಿಗೆ ಹುರ್ಕೋಬೇಕು. ಈಗ ನೋಡಿರಿ ಫ್ರೆಂಡ್ಸ್, ಆಯಿಲ್ ಬಿಸಿ ಆಗ್ತಾಯಿದೆ. ಇನ್ನೂ ಒಂದು 10 ನಿಮಿಷ ಬೇಕು. ಲೀಡ್ ಮುಚ್ಚಿನ ಬಿಸಿ ಮಾಡೋಕ್ಕಿಟ್ಟೀನಿ. ಈಗ ಸಕ್ಕರೆ ಹಾಕಕತ್ತೀನಿ ನೋಡಿರಿ ಫ್ರೆಂಡ್ಸ್, ಒಂದು ಅರ್ಧ kg ಸಕ್ಕರೆ. ಡ್ರೈ ಫ್ರೂಟ್ಸ್ ಈ ಥರ ಆಗ್ಯಾವ. ಟೈಮ್ ಇದ್ದರೆ ನಾನು ನೈಟನ್ನು ಈ ಥರ ಫ್ರೈ ಮಾಡ್ಕೊಂಡು ಇಟ್ಕೊತಿದ್ದೆ. ಅಂದರೆ ನಾನು ಊರ್ಲಿಂದ ಸ್ವಲ್ಪ ಬರೋದು ಲೇಟ್ ಆಯಿತು ಅಲ್ಲ, ಹಾಗಾಗಿ ಏನು ಅರ್ಜೆಂಟ್ನಲ್ಲಿ ಮಾಡಕತ್ತೀವಿ, ಜಲ್ದಿ ಆಯ್ತಿದ್ದು ಮಾಡೋದು. ಇಲ್ಲಾಂದರೆ ಒಂದಿನ ಮುಂಚೆನೇ ಮಾಡಿ ಇಟ್ಕೊಂಡ್ಬಿಡ್ತಿದ್ವಿ ಮನೆಗಿದ್ದರೆ. ಈಗ ನೋಡಿ ಫ್ರೆಂಡ್ಸ್, ಇದು ಹಾಲೆಲ್ಲ ಭಾಳ ಅಂದರೆ ಭಾಳ ಬಿಸಿಯಾಗಿತ್ತು. ಈ ಥರನ ಬಿಸಿ ಆಗಬೇಕು. ಸ್ವಲ್ಪ ಮಲಾಯಿನ ಬಿಡ್ತಾಯಿದೆ, ನೋಡ್ಬೋದು ನೀವು. ಈಗ ಡ್ರೈ ಫ್ರೂಟ್ಸ್ ಹಾಕಿಂದ ಚೆನ್ನಾಗಿ ಇದು ಮಿಕ್ಸ್ ಮಾಡಬೇಕು. ಇದಕ್ಕೆ ಮಿಲ್ಕ್ ಮೇಡ್ ಹಾಕಕತ್ತೀನಿ ನೋಡಿರಿ, ಅರ್ಧ ಡಬ್ಬಿ ಹಾಕ್ತೀನಿ, ಫುಲ್ ಹಾಕಿಲ್ಲ. ಈಗ ಶಾವಿಗೆ ಹುರ್ಕೋಬೇಕಿದು.
ತುಪ್ಪ ಹಾಕಿನಿ. ಅದೇ ಡ್ರೈ ಫ್ರೂಟ್ಸ್ ಹುರಿದಿನಲ್ಲ ಅದರೊಳಗೆ ಇದು ಹುರಿಬೇಕು. ನೋಡ್ರಿ ಎಷ್ಟು ಬಿಸಿಯಾಗಿದೆ. ಶಾವಿಗೆ ಹಾಕಿ ನೋಡ್ರಿ ಎಲ್ಲ. ಈಗ ಏಲಕ್ಕಿ ಪೌಡ್ರ್ ಮಾಡಕತ್ತೀನಿ. ಸ್ವಲ್ಪ ಸಕ್ಕರೆ ಹಾಕಿ ಏಲಕ್ಕಿ ಪೌಡ್ರ್ ಈ ಥರ ಮಾಡಿ ನೋಡ್ರಿ. ಇದು ನೋಡಿರಿ ಫ್ರೆಂಡ್ಸ್, ಹಬ್ಬಕ್ಕೆ ನಾನು ನ್ಯೂ ಬೆಡ್ಶೀಟ್ ಹಾಕಿನಿ. ಇದು ನನಗೆ ಗಿಫ್ಟ್ ಕೊಟ್ಟಿದ್ದು, ಗಿಫ್ಟ್ ಬಂದಿತ್ತು. ಇದು ನಮ್ಮ ತಮ್ಮ ಗಿಫ್ಟ್ ಮಾಡಿದ್ರು ನನಗಿದು. ಎಷ್ಟು ಮಸ್ತ್ ಕ್ವಾಲಿಟಿ, ಎಷ್ಟು ಚಲೋ ಐತೆ ನೋಡಿರಿ ಫ್ರೆಂಡ್ಸ್. ಇದು ಭಾಳ ಸಾಫ್ಟ್ ಇದೆ ನೋಡಿ, ತುಂಬ ಖುಷಿ ಆಯಿತು. ಈಗ ನೋಡಿರಿ ಫ್ರೆಂಡ್ಸ್, ಇದು ಬೆಡ್ ಕವರು ಮತ್ತು ಇದು ಒಂದು ರಜಾ ಇದೆ, ಬ್ಲ್ಯಾಂಕೆಟ್ ಇದೆ, ಒಂದು ಬೆಡ್ಶೀಟ್ ಇದೆ ನೋಡಿರಿ ಫ್ರೆಂಡ್ಸ್. ಈ ಥರ ಸೆಟ್ ಬಂದಿದೆ. ಈಗೆಲ್ಲ ಕೆಲಸ ಆಯಿತು. ಇದು ಮೆಹಂದಿ ನಾನು ನೈಟ್ ಹಚ್ಕೊಂಡಿದ್ದಿಲ್ಲ, ಭಾಳ ಟೈಮ್ ಆಗಿತ್ತು ಅಂಥೇಳಿ ಬೆಳಿಗ್ಗೆ ನಾನು ಮೆಹಂದಿ ಹಚ್ಕೊಂಡು ಒಂದು ಅರ್ಧ ತಾಸು ಎಲ್ಲ ಕೆಲಸ ಆಗಿಂದ ಕುಂತ್ಕೊಂಡಿದ್ದೆ. ಇದು ಇನ್ಸ್ಟೆಂಟ್ ಮೆಹಂದಿ ಆಗಿರೋದ್ರಿಂದ ಸ್ವಲ್ಪ ಅರ್ಧ ತಾಸು ಬಿಟ್ಟರೆ ರೆಡ್ ಆಗುತ್ತಿದ್ದು. ಹಾಗಾಗಿ ಸ್ವಲ್ಪ ಹೊತ್ತು ಕುಂತೀನಿ. ನಮಾಜ್ ಮಾಡಿ ಬಂದರು ಹಸ್ಬೆಂಡು ಮತ್ತು ಮಗ. ಈ ಥರ ಕಲರ್ ಬಂದಿತ್ತು ನೋಡ್ರಿ ವಾಶ್ ಮಾಡಿಂದ. ಈಗ ಜಾರು ಮೇಡಮ್ ಡ್ರೆಸ್ ಹಾಕ್ಕೊಂಡು ಡ್ರೆಸ್ ತೆಗೆದು ಈಗ ಬೇರೆ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ರಾತ್ರಿಗೆ ಹಚ್ಕೊಂಡಿದ್ಲು. ಮತ್ತೆ ಮೆಹಂದಿ ಹಚ್ಕೊಳಕತ್ತಾಳಕಿ. ಮಕ್ಕಳಿಗೆ ಎಷ್ಟು ಹಚ್ಚಿದ್ರೂ ಅವ್ರಿಗೆ ಭಾಳ ಇಂಟ್ರೆಸ್ಟ್ ಇರುತ್ತೆ ಮತ್ತು ಭಾಳ ಆಸೆ ಇರುತ್ತೆ, ಭಾಳ ಖುಷಿ ಆಗುತ್ತೆ. ಹಾಗಾಗಿ ಮಗಳದು ಮೆಹಂದಿ ನೋಡ್ರಿ, ನಂದು ಮಗಳದು ಈ ಥರ ಮೆಹಂದಿ ಡಿಸೈನ್. ಈಗ ನಾನು ಬಿರಿಯಾನಿ ಮಾಡಕತ್ತೀನಿ. ಬಿರಿಯಾನಿಗೆ ಇದು ಆನಿಯನ್ ಫ್ರೈ ಮಾಡ್ಕೊಳಕತ್ತೀನಿ. ಈಗ ನೋಡ್ರಿ ಫ್ರೆಂಡ್ಸ್, 1 kg ಮಟನ್ ಇದೆ. ಸಾಲ್ಟ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇಡ್ತೀನಿ. ಇಲ್ಲಿ ಆನಿಯನ್ ಫ್ರೈ ಆಗಕತ್ತಾವ. ಇದಕ್ಕೆ ಏನೇನು ಮಸಾಲೆ ಹಾಕ್ತೀನಿ ನೋಡ್ಕೊರಿ. ಈಗ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಟೊಮ್ಯಾಟೊ ಹಣ್ಣು, ಮೊಸರು, ಧನಿಯಾ ಮಸಾಲ, ಸ್ವಲ್ಪ ಜೀರಿಗೆ ಮಸಾಲ, ಗರಂ ಮಸಾಲ ಹಾಕಿ ಎಲ್ಲ ಮಿಕ್ಸ್ ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ್. ಮಿಕ್ಸ್ ಮಾಡಿ ಇಡ್ತೀನಿ ಸೈಡಿಗೆ. ಯಖನಿ ಮಾಡಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಿಂದ ಒಂದು 5 ನಿಮಿಷ ಬಿಡಬೇಕು. ಬಿಟ್ಟಿಂದ ವೈಟ್ ರೈಸ್ ತಯಾರು ಮಾಡ್ತೀನಿ ನೋಡಿರಿ. ಇಲ್ಲಿ ನೋಡಿರಿ ವೈಟ್ ರೈಸ್ ರೆಡಿಯಾಗಿದೆ. ಲೆಮನ್ ಹಾಕಿದ್ದೆ ಮತ್ತು ಸ್ಪೈಸಸ್, ಲವಂಗ, ಚಕ್ಕಲ, ಏಲಕ್ಕಿ ಹಾಕಿದ್ದೆ. ಈಗ ರೈಸ್ ರೆಡಿ ಆಯಿತು. ಈಗ ಅರ್ಧ ರೈಸ್ ಇದ್ರೊಳಗೆ ಹಾಕ್ತೀನಿ. ಯಖನಿ ತಯಾರಾಗಿದೆ, ನಿಲ್ಲ ನೋಡೋಣ. ನೋಡಿರಿ ಫ್ರೆಂಡ್ಸ್, ಈ ಥರ ತಯಾರಾಗಿದೆ. ಈಗ ಸ್ವಲ್ಪ ಆಯಿಲ್ ಬಿಟ್ಕೋಬೇಕು, ಆವಾಗ ಇದು ರೆಡಿ ಆದಂಗೆ ನೋಡಿರಿ ಫ್ರೆಂಡ್ಸ್. ಮಾಷಾಲ್ಲ, ಎಷ್ಟು ಮಸ್ತ್ ಮಟನ್ ಕುಕ್ ಆಗಿತ್ತು ನೋಡ್ಬೋದು ನೀವು. ಈ ಥರ ಯಖನಿ ಸಪ್ರೇಟ್ ಮಾಡ್ಕೊತೀವಿ ನಾವು. ಡಿಲಿಷಿಯಸ್ ಆಗಿ ಕಾಣಿಸುತ್ತಾ ಮತ್ತು ತಿನ್ನೋದ್ರಲ್ಲಿ ಭಾಳ ರುಚಿ ಇರುತ್ತೆ. ಈಗ ಎಲ್ಲ ಯಖನಿ ಇದ್ರೊಳಗೆ ಹಾಕ್ಕೊಂಡಾಕತ್ತೀನಿ ನೋಡಿರಿ ರೈಸ್ ಒಳಗೆ. ಮತ್ತು ಇನ್ನೂ ಒಂದು ಲೇಯರ್ ಅನ್ನೋದು ಮೇಲೆ ಹಾಕಬೇಕು. ಈ ಥರ ಎಲ್ಲ ಅಗಲ ಸ್ಪ್ರೆಡ್ ಮಾಡಬೇಕು. ಅಗಲ ಮಾಡಿಂದ ಮತ್ತು ಇದ್ರ ಮೇಲೆ ರೈಸ್ ಇನ್ನೂ ಒಂದು ಲೇಯರ್ ಹಾಕೋದು. ಈಗ ಮಗಳು ಹೆಲ್ಪಿಗೆ ಬಂದಾಳ ಕಿಚನ್ ಒಳಗೆ. ಈಗ ರೈಸ್ ಹಾಕಿ ಎಲ್ಲ ಮೇಲೆ ಇಷ್ಟೆಲ್ಲ ಗಾರ್ನಿಷಿಂಗ್ ಮಾಡಿದ್ದೆ. ಭಾಳ ಸಲ ನಾನು ಬಿರಿಯಾನಿ ರೆಸಿಪಿ ಶೇರ್ ಮಾಡೀನಿ, ಮತ್ತು ಹಬ್ಬದಲ್ಲಿನ ಶೇರ್ ಮಾಡಿ ನೋಡಿರಿ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರ್ಬೋದು. ಹಬ್ಬದ ಅಡುಗೆ ಮಾಷಾಲ್ಲ, ಎಷ್ಟು ಸೂಪರಾಗಿ, ಎಷ್ಟು ಕುಲ್ಲ ರೈಸ್, ಎಷ್ಟು ಬಿಡಿ ಬಿಡಿಯಾಗಿ, ಎಷ್ಟು ಸೂಪರಾಗಿ ಆಗಿದೆ ಮಾಷಾಲ್ಲ. ಹಬ್ಬದ ಅಡುಗೆ ಬ್ಲಾಗ್ ನೋಡಿರಿ. ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊತೀನಿ. ಲೇಟಾಗಿ ಬಂದೈತೆ ಅಂದರೆ ನೋಡಿರಿ, ನೀವು ಎಲ್ಲರಿಗೂ ಇಷ್ಟ ಆದರೆ ಒಳ್ಳೆ ಕಾಮೆಂಟ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ, ನನ್ನ ರೆಸಿಪಿ ಇಷ್ಟ ಆದ್ರೆ ಶೇರ್ ಮಾಡಿರಿ. ಇವತ್ತಿನ ರೆಸಿಪಿ ಬ್ಲಾಗ್ ಹೇಗೆ ಅನ್ನಿಸಿತು ಕಮೆಂಟ್ ಮಾಡಿ ಹೇಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನೋಡಿರಿ. ಶೀರ್ ಕುರ್ಮಾ, ಬಿರಿಯಾನಿ, ಮೊಸರು ಚಟ್ನಿ ಇಷ್ಟಿದೆ ಬ್ಲಾಗ್ನಲ್ಲಿ. ಇವತ್ತು ಲಂಚ್ ರೆಡಿ ಆಗಿತ್ತು ನೋಡಿರಿ ಹಬ್ಬದ. ನಮ್ಮದು ಮೊಸರು ಚಟ್ನಿ ರೆಡಿ ಆಯ್ತು.
ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬಾಯ್.